ನಮಸ್ಕಾರ. ವಿರಾಮದ ನಂತರ ಮತ್ತೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ಇದು ಎರಡನೆಯ ಭಾಳ ಮುಖ್ಯವಾದ ಸುದ್ದಿ, ಖಾತೆ ಹಂಚಿಕೆ. ನಿನ್ನೆ ಸಂಪುಟ ರಚನೆ ಆಯಿತು. 13 ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಮುಖ್ಯಮಂತ್ರಿಗಳು ಸೇರಿ 14. ಖಾತೆ ಯಾರಿಗೆ ಯಾವುದು? ಸೊ ಈ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಯಾರಿಗೆ ಯಾವ ಖಾತೆ ಅನ್ನೋದು ಗೊತ್ತಿಲ್ಲ. ಬಹುಮಟ್ಟಿಗೆ ಸಂಜೆಯ ಹೊತ್ತಿಗೆ ಏನಾದರೂ ಹಂಚಿಕೆ ಆಗಬಹುದಾ ಅನ್ನುವ ಮಾತು ಬರ್ತಾರೆ. ಬಟ್ ಐ ಹ್ಯಾವ್ ಮೈ ಓನ್ ಡೌಟ್ಸ್. ಯಾಕಂದರೆ ಈಗ ಹೈಕಮಾಂಡ್ ಮಧ್ಯಪ್ರವೇಶಿಸಿ ಈ ಖಾತೆ ಹಂಚಿಕೆಯನ್ನು ಅಂತಿಮಗೊಳಿಸಬೇಕಾದ ಅನಿವಾರ್ಯತೆ ಇದೆ ಹೈಕಮಾಂಡ್ಗೆ. ಆದ್ದರಿಂದ ಇದು ಬಹುಮಟ್ಟಿಗೆ ಮುಖ್ಯಮಂತ್ರಿಗಳ ಕೈಯಲ್ಲಿ ಇಲ್ಲ ಅನಿಸುತ್ತೆ. ಮುಖ್ಯಮಂತ್ರಿಗಳು ಅವರಿಗೆ ಸ್ವತಂತ್ರವಾದ ಅಧಿಕಾರ ಇದ್ದಿದ್ದರೆ ಅವರು ಹಂಚಿಬಿಡ್ತಾಯಿದ್ರು. ಅವರು ಡಿ ಕೆ ಈ ಸಚ್ ಎ ಪರ್ಸನ್ ಈಸ್ ಡ್ಯಾಶಿಂಗ್ ಪರ್ಸ್ನಾಲಿಟಿ ಅವ್ರದ್ದು. ಅವ್ರು ಹಿಂದೆ ಮುಂದೆ ನೋಡ್ತಿರಲಿಲ್ಲ. ತಮ್ಮ ನಿರ್ಧಾರ ತೆಗೆದಾಗ ನಿರ್ಧಾರನೇ. ಆದರೆ ಸ್ವಲ್ಪ ಅವ್ರ ಕೈ ಕಟ್ಟಿದೆ ಅಂತಲೇ ನನಗೆ ಅನಿಸುತ್ತೆ. ಯಾಕೆಂದರೆ ಅವರೀಗ ಈ ಸಿದ್ದರಾಮಯ್ಯನವರ ಗುಂಪು ಏನಿದೆ ಅವರನ್ನು ಸದ್ಯದ ಮಟ್ಟಿಗಂತನೂ ಕೂಡ ಗುಡ್ ಬುಕ್ಸ್ನಲ್ಲಿ ಇಟ್ಕೊಳ್ಳೇಬೇಕಾಗಿದೆ ಅವರು. ಸೊ ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ಇದು ಹೇಗೆ ಅಂತಂದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಆದರೆ ಸಂಪುಟ ಮಾತ್ರ ಸಿದ್ದರಾಮಯ್ಯನವ್ರದ್ದು ಅಂತ. ಸೊ ಈಗ ಪೈಪೋಟಿ ನಡೀತಾ ಇದೆ, ತಮಗೆ ಪ್ರಬಲವಾದ ಖಾತೆ ಬೇಕು ಅಂತ. ಒಂದು ಖಾತೆಯನ್ನು ಪ್ರಬಲವಾದ ಖಾತೆ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಏನ್ರಿ ಇದು ಸಖತ್ ಖಾತೆ ಕಣ್ರಿ ಅಂತ ಅಂದರೆ ಅದರಲ್ಲಿ ಜಾಸ್ತಿ ಅನುದಾನ ಇದೆ ಅಂತ. ಸೊ ಆದ್ದರಿಂದ ಈಗ ಪೈಪೋಟಿ ನಡೀತಿರುವಂಥ ಖಾತೆಗಳು ಯಾವುದು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಗೃಹ ಖಾತೆ ಪೈಪೋಟಿ ಇದೆ. ಸೊ ಹಾಗೆಯೇ ಎರಡನೇದು ಹಣಕಾಸು ಖಾತೆ ಪೈಪೋಟಿ ಇದೆ. ಹಣಕಾಸು ಖಾತೆಯನ್ನು ಮುಖ್ಯಮಂತ್ರಿಗಳೇ ಇಟ್ಕೋತಾರೆ, ಬೇರೆಯವರು ಇಟ್ಕೋತಾರೆ. ಇಟ್ಸ್ ಅ ಪವರ್ಫುಲ್ ಪೋರ್ಟ್ಫೋಲಿಯೋ. ಇನ್ನು ಇಂಧನ ಖಾತೆ ಇದೆ. ಸೊ ಎಲ್ಲ ದುಡ್ಡಿರೋ ಖಾತೆಗಳು. ಲೋಕೋಪಯೋಗಿ ಖಾತೆ ಇದೆ, ನೀರಾವರಿ ಖಾತೆ ಇದೆ, ನಗರಾಭಿವೃದ್ಧಿ, ಅದರಲ್ಲಿ ಎಸ್ಪೆಷಲಿ ಬೆಂಗಳೂರು ಇದೆಯಲ್ಲ, ಅತಿ ಹೆಚ್ಚು GDP ಇರೋದೇ ಬೆಂಗಳೂರಿನಲ್ಲಿ, ಅತಿ ಹೆಚ್ಚು ದುಡ್ಡು ಇರೋದು ಬೆಂಗಳೂರಿನಲ್ಲಿ. 5 ಮಹಾನಗರ ಪಾಲಿಕೆಗಳಿವೆ. ಆದ್ದರಿಂದ ನಗರಾಭಿವೃದ್ಧಿ ಖಾತೆ ಮೇಲೆ ಹಲವರ ಕಣ್ಣಿದೆ. ಇನ್ನು ಕೈಗಾರಿಕೆ ಮತ್ತು ಕಂದಾಯ, ಇದನ್ನು ಈ ಖಾತೆಗಳನ್ನು ಪವರ್ಫುಲ್ ಖಾತೆಗಳು ಅಂತ ಹೇಳ್ಬೋದು. ಇದು ನೀವು ಲೆಕ್ಕ ಮಾಡಿದರೆ ಒಂದು 10 ಖಾತೆ ಅಂದ್ಕೊಳ್ಳಿ, 3, 6, 8, 9 ಖಾತೆ, 10 ಖಾತೆ ಪವರ್ಫುಲ್ ಖಾತೆಗಳು, ಅತಿ ಹೆಚ್ಚು ದುಡ್ಡಿರುವಂಥದ್ದು. ಇದಕ್ಕಾಗಿ ಪೈಪೋಟಿ ನಡೀತಾ ಇದೆ. ಹಾಗಿದ್ದರೆ ಯಾರ್ಯಾರು ಯಾವ ಖಾತೆಯ ನಿರೀಕ್ಷೆಯಲ್ಲಿದ್ದಾರೆ ಅಂತ. ಡಾಕ್ಟರ್ G. ಪರಮೇಶ್ವರ ಅವರು ಈಗ ಉಪಮುಖ್ಯಮಂತ್ರಿಗಳು, ಈಸ್ ಅ ನಂಬರ್ 2 ನಾವು. ಅವರು ಈ ಗೃಹ ಖಾತೆಗಿಂತ ತಾವು ಗೃಹ ಖಾತೆ ಅವರು, ಯಾಕಂದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ G. ಪರಮೇಶ್ವರ ಎಂಬ ಹೆಸರಿನ ಅದರಿಂದ ಅವರು ಬೇರೆ ಖಾತೆಗೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಕಂದಾಯ ಖಾತೆ ಬಗ್ಗೆ ಅವರಿಗೆ ಆಸಕ್ತಿ ಇದೆ ಅನ್ನುವ ಮಾತಿದೆ. ಆದರೆ ಅಲ್ಟಿಮೇಟ್ಲಿ ಗೃಹ ಖಾತೆ ಕೊಟ್ಟರೆ ಒಪ್ತಾರೋ ಇಲ್ವೋ ಗೊತ್ತಿಲ್ಲ ಅವರು, ಅಥವಾ ಅವ್ರಿಗೆ ಗೃಹ ಖಾತೆ ಕೊಡ್ತಾರೋ ಅಥವಾ ಗೃಹ ಖಾತೆಯನ್ನು ಬೇರೆಯವ್ರಿಗೆ ಕೊಡೋ ಬಗ್ಗೆ ಆಲೋಚನೆ ಇದೆ ಅನ್ನುವ ಮಾತು ಕೂಡ ಕಾಂಗ್ರೆಸ್ ವಲಯದಲ್ಲಿದೆ. ಆದ್ದರಿಂದ ಈ ಒಂದು ಪವರ್ಫುಲ್ ಖಾತೆಗಾಗಿ ಡಾಕ್ಟರ್ G. ಪರಮೇಶ್ವರ್ ಕಾಯ್ತಾ ಇದ್ದಾರೆ. ಈಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಅಥವಾ ಒಂದು ಖಾತೆ ಬದಲು 2 ಖಾತೆ ಕೇಳ್ಬೋದು. ಯಾಕೆಂದರೆ ಹಿಂದಿನ ಸಿದ್ದರಾಮಯ್ಯ ಗೌರ್ಮೆಂಟ್ನಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಆಗಿದ್ದರಲ್ವ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು, 2 ಖಾತೆ, ಅದನ್ನು ಕೇಳಿದರೂ ಕೇಳ್ಬೋದು. ಸೊ ಇನ್ನು ನೆಕ್ಸ್ಟ್ MB ಪಾಟೀಲ್ರು, ಅವರು ಕೈಗಾರಿಕಾ ಸಚಿವರಾಗಿ ಸಿದ್ದರಾಮಯ್ಯ ಗೌರ್ಮೆಂಟ್ಲಿದ್ದು. ಅದಕ್ಕೂ ಮೊದಲು ಅವರು ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರ ನೀರಾವರಿ ಸಚಿವರಾಗಿ ಅವ್ರದ್ದು ಕೆಲವು ಹೆಜ್ಜೆ ಗುರುತುಗಳು ಕೂಡ MB ಪಾಟೀಲ್ರದ್ದಿದೆ. ಈ ಡಿಡ್ ಇಟ್. ಸೊ ಆ ಕಾರಣಕ್ಕಾಗಿ ಅವರಿಗೆ ಅವರು ಸ್ವಲ್ಪ ಮಟ್ಟಿಗೆ ನೀರಾವರಿ ಖಾತೆಯ ಮೇಲೆ ಅವರಿಗೆ ಆಸಕ್ತಿ ಇದ್ದಂಗೆ ಕಾಣುತ್ತೆ. ನೀರಾವರಿ ಜೊತೆಗೆ ಕೈಗಾರಿಕೆ ಕೊಟ್ಟರೆ ಕೂಡ ಓಕೆ ಅನ್ನುವ ಸ್ಥಿತಿಯಲ್ಲಿ ಅವರು ಇದ್ದಂತೆ ಕಾಣ್ತಾ ಇದೆ. ಇನ್ನು ಬಂದರೆ KJ ಜಾರ್ಜ್ ಅವರು. ಜಾರ್ಜ್ ಈಸ್ ಎ ಪವರ್ಫುಲ್ ಪೊಲಿಟಿಷಿಯನ್. ಈಸ್ ದ ಮೋಸ್ಟ್ ಪವರ್ಫುಲ್. ಈಸ್ ವೆರಿ ಕ್ಲೋಸ್ ಟು ಸಿದ್ದರಾಮಯ್ಯ. ನಾಟ್ ಓನ್ಲಿ ಸಿದ್ದರಾಮಯ್ಯ, ಜಾರ್ಜ್ ಈಸ್ ಕ್ಲೋಸ್ ಟು ಸೋನಿಯಾ ಫ್ಯಾಮಿಲಿ. ಈಸ್ ಅ ಮೋಸ್ಟ್ ಪವರ್ಫುಲ್ ಮ್ಯಾನ್. ಸೊ ಅವರಿಗೆ ಒಂದು ಬೆಂಗಳೂರು ಮತ್ತು ನಗರಾಭಿವೃದ್ಧಿ ಇಲಾಖೆಯ ಬಗ್ಗೆ ಅವರು ಆಸಕ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಅಂತೂ ಆ ಖಾತೆ ಬಗ್ಗೆ ತೀವ್ರ ರೂಪದ ಕಾಂಪಿಟೇಷನ್ ಇದೆ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಸೊ ಅದರಲ್ಲಿ ಈ ಕಾಂಪಿಟೇಷನ್ನಲ್ಲಿ ಇರುವವರು KJ ಜಾರ್ಜ್ ಕೂಡ. ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡಿದ್ದರು ಸಿದ್ದರಾಮಯ್ಯನವರ ಹಿಂದಿನ 2013 ಟರ್ಮ್ನಲ್ಲಿ. ಆದ್ದರಿಂದ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ, ನಗರಾಭಿವೃದ್ಧಿ ಖಾತೆ ಆಸಕ್ತಿ ಇದೆ. ಅದರಂತೆ ಅವರಿಗೆ ಇಂಧನ ಖಾತೆ ಬಗ್ಗೆ ಕೂಡ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಇದರಲ್ಲಿ ಇಂಧನ ಖಾತೆಯನ್ನೇ ಅವರು ಉಳಿಸ್ತಾರಾ ಅಥವಾ ಇದನ್ನು ಕೊಡ್ತಾರಾ ಗೊತ್ತಿಲ್ಲ.
ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವ್ರದ್ದೆಲ್ಲ ಬಿಡಿ, ಹೊಸದಾಗಿ ಬಂದವರು, ನೀವು ಹೇಳಬೇಕಾಗಿಲ್ಲ. ಇನ್ನು ನೀವು ಇದಕ್ಕೆ ಯೋಚನೆ ಮಾಡಿದರೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆಯನ್ನು ಕೊಡಲಾಗತ್ತೆ ಅಂತ ಮಾತಿದೆ. ಅದು ಕೊಟ್ಟರೆ ದಟ್ ಕಾಂಬಿನೇಷನ್ ವಿಲ್ ಬಿ ಡೆಡ್ಲಿ ಅಂತ. ಯಾಕೆ ಡೆಡ್ಲಿ ಅಂದರೆ, ಒಂದು ಕಡೆ ಸೈದ್ಧಾಂತಿಕ ಬದ್ಧತೆ ಇರುವ KPCC ಅಧ್ಯಕ್ಷರು ಹರಿಪ್ರಸಾದ್ ಅವರು, ಇನ್ನೊಂದು ಕಡೆ ಅದೇ ರೀತಿ ಸೈದ್ಧಾಂತಿಕ ಬದ್ಧತೆ ಇರುವಂಥ ಪ್ರಿಯಾಂಕಾ ಖರ್ಗೆ, ಅವರಲ್ಲಿ ಯಾವುದೇ ಗೊಂದಲ ಇಲ್ಲ. ಸೊ ಆದ್ದರಿಂದ ಅವರಿಗೆ ಗೃಹ ಖಾತೆ ಬಂದರೆ ಆಗ ಕರ್ನಾಟಕದ ಇಡೀ ರಾಜಕೀಯ ಚಿತ್ರಣ ಇನ್ನೊಂದು ಹಂತಕ್ಕೆ ಹೋಗಿ ತಲುಪಿಬಿಡ್ಬೋದು. ದೆ ನೆವರ್ ಕಾಂಪ್ರಮೈಸ್. ಆದರೆ ಭಾಳಷ್ಟು ಜನ ಆಗಿಲ್ಲ ಕಾಂಗ್ರೆಸ್ನಲ್ಲಿ. ಅವರ ಸೈದ್ಧಾಂತಿಕ ನಿಲುಮೆಯಲ್ಲಿ ಒಂದು ಸಡಿಲಿಕೆ ಇದೆ. ಅದರ ಜೊತೆಗೆ ಸಂಘ ಪರಿವಾರ ಕಾರ್ಯಕರ್ತರು ಈ ಗೋ ಸಾಗಾಣಿಕೆ ಅನ್ನೋದು ಎಲ್ಲ ಇದನ್ನು ಕಾನೂನನ್ನು ಕೈ ತಗೋತಾರಲ್ಲ, ಅಂಥವ್ರ ಬಗ್ಗೆ ಸಿಂಪತಿ ಇರುವ ಭಾಳ ಜನ ಕಾಂಗ್ರೆಸ್ನಲ್ಲಿದ್ದಾರೆ. ಆದರೆ ಇವರಿಗೆ ಅದಿಲ್ಲ ಅಂತ. ಹಾಗಿದ್ದರೆ ಸಮಸ್ಯೆ ಎಲ್ಲಿ? ಇದನ್ನೇನಿದೆ, ಹಂಚಿಕೆ ಏನಿದೆ, ಈ ಹಂಚಿಕೆಯಲ್ಲಿ ಸಮಸ್ಯೆ ಎಲ್ಲಿದೆ ಅನ್ನೋದನ್ನು ನಾವು ನೋಡ್ಬೋದು ಅಂತ ಅನಿಸುತ್ತೆ. ಮೊದಲನೇದಾಗಿ ಬಣಗಳು, ಎರಡು ಬಣಗಳು ಇರುವುದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಒಂದು ಸಿದ್ದರಾಮಯ್ಯನವ್ರ ಬಣ, ಇನ್ನೊಂದು DK ಬಣ. ಈ ಎರಡೂ ಬಣದ ನಾಯಕರುಗಳಿಗೆ ಅವರ ನಡುವೆ ಸಮತೋಲನವನ್ನು ಕಾಪಾಡಬೇಕು. ಈಗ ಸಂಪುಟದಲ್ಲಿ ದಟ್ ನೀವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಬಿಟ್ಟರೆ DK ಬಣದವರು ಅಂತ ಗುರುತಿಸಬಹುದು. ಅದು ರಾಮಲಿಂಗಾರೆಡ್ಡಿ ಅವ್ರನ್ನ ಮೇಜರ್ ಆಗಿ. ಉಳಿದಂತೆ ಭಾಳಷ್ಟು ಜನ ಅದ್ರ ಬಿಟ್ಟರೆ ನೀವು UT ಖಾದರ್ ಸ್ವಲ್ಪ ಮಟ್ಟಿಗೆ DK ಅವ್ರ ಜೊತೆ ಚೆನ್ನಾಗಿದ್ದಾರೆ. ಸೊ ಅದಕ್ಕಿಂತ ಸಿದ್ದರಾಮಯ್ಯನವರು ಬಣದವರು ಇದ್ದಾರಲ್ಲ, ಎಲ್ಲ ಅವರೇನೆ. ಇನ್ನೂ ಅಂದರೆ ಒಂಥರ ಕ್ರಾಸ್ ಕನೆಕ್ಷನ್ ಏನು ಇದ್ದೇ ಇದೆ ಅವರಿಗೆ. ಅವರು ಕ್ರಾಸ್ ಕನೆಕ್ಷನ್ ಇನ್ನೂ ಇದೆ. ಆದ್ದರಿಂದ ಒಂದು ಈ ಬಣಗಳ ರಾಜಕಾರಣದಲ್ಲಿ ಖಾತೆ ಹಂಚಿಕೆಯ ಸಮತೋಲನ ಆಗಬೇಕು. ಇನ್ನೊಂದು ಪ್ರಾದೇಶಿಕ ಸಮತೋಲನ. ಈಗ ಏನು 13 ಜನ ತಗೊಂಡಿದ್ದಾರೆ, ಇಲ್ಲಿ ಬೆಂಗಳೂರದೇ ಅತಿ ಹೆಚ್ಚಿನ ಪಾಲಿದೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇಲ್ಲವೇ ಇಲ್ಲ. ಹಾರಿಬಲ್. ಅವ್ರ ರಿಪ್ರೆಸೆಂಟೇಷನ್ ಇದೆ ಉತ್ತರ ಕರ್ನಾಟಕದ್ದು, ಅಂಥ ರಿಪ್ರೆಸೆಂಟೇಷನ್ ಇಲ್ಲ. ಆದರೆ ಈಗ ಇದರ ನಡುವೆ ಖಾತೆಗೆ ಹಂಚಿಕೆಯಲ್ಲೂ ಕೂಡ ಅವರು ಹಳೆ ಮೈಸೂರು ಭಾಗ, ಉತ್ತರ ಕರ್ನಾಟಕ, ಕರಾವಳಿ ಮತ್ತು ಕಲ್ಯಾಣ ಕರ್ನಾಟಕ, ಈ ಸಮತೋಲನವನ್ನು ಕಾಪಾಡೋದು ಹೇಗೆ? ಸೊ ನೆಕ್ಸ್ಟ್ ನೀವು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡುವಾಗಲೂ ಕೂಡ ಈ ಸಮತೋಲನವನ್ನು ಕಾಯ್ಕೋಬೇಕಾಗಿದೆ ಅಂತ. ಅಷ್ಟಕ್ಕೆ ಮುಗಿದಿಲ್ಲ, ಇನ್ನು ಜಾತಿ ಸಮೀಕರಣ. ಈ ಖಾತೆ ಹಂಚಿಕೆಯಲ್ಲೂ ಜಾತಿ ವರ್ಕ್ ಆಗುತ್ತೆ ಅಲ್ವಾ? ಈ ಜಾತಿ ಸಮೀಕರಣದಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ಗಳೇ ಅಂತ ಅಂದ್ಕೊಳ್ಳಿ. ಅಹಿಂದ ಇಸ್ ಅ ಮತ ಬ್ಯಾಂಕ್. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿರೋದ್ರಿಂದ ಸೊ ಅಹಿಂದಕ್ಕೆ ಹೆಚ್ಚಿನ ಇದನ್ನು ಕೊಡಲೇಬೇಕು. ಅದರ ಜೊತೆಗೆ ಲಿಂಗಾಯತರು, ಒಕ್ಕಲಿಗರು, ದಲಿತರು, OBC, ಮುಸ್ಲಿಮ್ಸ್, ಇವರೆಲ್ಲರಿಗೆ ರಿಪ್ರೆಸೆಂಟೇಷನ್ ಇರಬೇಕು. ಕೇವಲ ರಿಪ್ರೆಸೆಂಟೇಷನ್ ಮಾತ್ರ ಅಲ್ಲ, ಯಾವ ಖಾತೆ ಪ್ರಬಲವಾದ ಖಾತೆಯನ್ನು ಒಂದು ಕಮ್ಯುನಿಟಿ ಕೊಡದಿದ್ದರೆ ಇನ್ನೊಂದು ಅವರಿಗೆ ಜಗಳ ಶುರು. ಅದು ರಾಜಕೀಯ ಬೇರೆ ಬೇರೆ ಪರಿಣಾಮ ಬೀಳುತ್ತೆ ಅಂತ. ಸೊ ಹಾಗಾಗಿ ಅದು ಒಂದು ಬಹಳ ಬಹುಮುಖ್ಯವಾದ ಸಮಸ್ಯೆ. ಅದ್ರ ಜೊತೆಗೆ ಈ ಖಾತೆ ಹಂಚಿಕೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಅವರಿಗೆ ಇರುವ ದೊಡ್ಡ ಅಪಾಯಗಳು ಯಾವುದು ಅನ್ನೋದು. ಖಾತೆ ಹಂಚಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಅವರಿಗೊಂಥರ ತಂತಿಯ ಮೇಲಿನ ನಡಿಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವರ ಇಡೀ ರಾಜಕೀಯ ಅನುಭವ ಇದೆಯಲ್ಲ, ಆ ಅನುಭವದ ಅಗ್ನಿ ಪರೀಕ್ಷೆ ಇಲ್ಲ ಅಂತ. ಯಾಕೆಂದರೆ ನೀವು ಉನ್ನತ ಸ್ಥಾನಕ್ಕೆ ಹೋದಾಗ ನಿಮ್ಮನ್ನು ಕಾಲೆಳೆಯುವ ಜನ ಜಾಸ್ತಿ ಇರ್ತಾರೆ. ಇದು ಪವರ್ ಪೊಲಿಟಿಕ್ಸ್. ಆದ್ದರಿಂದ ಒಂದು ಅವರೀಗ ಮೊದಲನೇದಾಗಿ ಸಿದ್ದರಾಮಯ್ಯನವರನ್ನು ತಕ್ಷಣ ಅವರಿಗೆ ಅಸಮಾಧಾನವಾಗದಂತೆ ನೋಡಿಕೊಳ್ಬೇಕಾದ್ದು ಇದು ಒಂದು ಸವಾಲು, ಅಪಾಯ. ಅವ್ರನ್ನ ಗುಡ್ ಬುಕ್ನಲ್ಲಿ ಇಡಬೇಕು, ಅವರ ಬೆಂಬಲಿಗರನ್ನು ಗುಡ್ ಬುಕ್ನಲ್ಲಿ ಇಡಬೇಕು. ಇನ್ನು ಹಾಗೆಯೇ ಉತ್ತರ ಕರ್ನಾಟಕ ತಗೊಳ್ಳಿ, ಅವರ ನಾಯಕರು ಏನಿದ್ದಾರೆ, ಅವರ ಕಡೆಗಣನೆಯ ಆರೋಪ ಇದೆ, ಅದನ್ನು ದಟ್ ಸರಿಪಡಿಸಬೇಕು. ದಲಿತ ಮತ್ತು ಲಿಂಗಾಯತ ಪ್ರಾತಿನಿಧ್ಯದ ಪ್ರಶ್ನೆ ಇದೆ. ಆ ದಲಿತ ಮತ್ತು ಲಿಂಗಾಯತ ಪ್ರಾತಿನಿಧ್ಯದ ಪ್ರಶ್ನೆ ಕೂಡ ಬಹಳ ಮುಖ್ಯವಾದ್ದು. ಇನ್ನು ಸಚಿವ ಸಂಪುಟದ ವಿಸ್ತರಣೆ 2ನೇ ಹಂತ ಇದೆಯಲ್ಲ, ಅದು ಕೂಡ ಈಗಿನ ಹಂತಕ್ಕೆ ಪೂರಕ ಆಗಿರಬೇಕು. ಈಗಿರುವ ಎಲ್ಲ ಮಹತ್ವದ ಖಾತೆಗಳನ್ನು ಈಗಿರುವವರು ಕೊಟ್ಬಿಟ್ಟು ಸೆಕೆಂಡ್ ಟೈಮ್ ಬಂದವ್ರಿಗೇನು ಪ್ರಯೋಜನ ಇಲ್ದಿರೋ ಖಾತೆಗಳನ್ನ ಕೊಟ್ಟರೆ ವಾಟ್ ವಿಲ್ ಹ್ಯಾಪನ್? ಸೊ ಇದು ಭಾಳ ಸೀರಿಯಸ್ ಪ್ರಾಬ್ಲಮ್. ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರ ಸಂಪುಟದಲ್ಲಿ ಇರುವವರೇ ಭಾಳಷ್ಟು ಜನ ಇರೋದರಿಂದ ಅವರು ತಾವು ಈ ಮೊದಲು ಯಾವ ಖಾತೆಯನ್ನು ನಿರ್ವಹಿಸಿದ್ರೋ
ಅದೇ ಖಾತೆ ಬೇಕು ಅನ್ನೋದು ಅವ್ರ ಒತ್ತಾಯ. ಫಾರ್ ಎಕ್ಸಾಂಪಲ್ ಕೃಷ್ಣ ಬೈರೇಗೌಡರು ಅವರು ನನಗೆ ಕಂದಾಯನೇ ಇರಲಿ, ನಾನು ಅರ್ಧ ಕೆಲಸ ಮಾಡಿದ್ದೀನಿ, ಪೂರ್ಣ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಾರ್ಜಿಗೂ ಬೆಂಗಳೂರು ಅಭಿವೃದ್ಧಿ ಬೇಕು, ರಾಮಲಿಂಗಾರೆಡ್ಡಿ ಅವರಿಗೂ ಬೆಂಗಳೂರು ಅಭಿವೃದ್ಧಿ ಬೇಕು. ಬಿಸಿ ಅದು ತೀವ್ರ ರೂಪದ ಪೈಪೋಟಿದೆ. ಬೆಂಗಳೂರಿನಲ್ಲಿ ಯಾರ್ಯಾರು ಬಂದಿದ್ದಾರೆ ಬೆಂಗಳೂರಿನವರೆಲ್ಲ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಇಷ್ಟಪಡ್ತಾರೆ. ಬೆಂಗಳೂರು ಅಭಿವೃದ್ಧಿಯನ್ನು ಅವ್ರು ಮಾಡ್ತಾರಾ ಇಲ್ವಾ ಡಿಫ್ರೆಂಟ್ ಇಶ್ಯೂ. ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಏನು ಮಾಡಿದ್ರು, ಏನು ಮಾಡಿಲ್ಲ, ಅದು ಈಗ ಚರ್ಚೆ ಮಾಡುವ ಸಮಯ ಅಲ್ಲ. ಸೊ ಅದರಿಂದ ಈ ಖಾತೆಗಳ ಹಂಚಿಕೆ ಏನಿದೆ ಅದು ಈಗ ತೀವ್ರ ರೂಪದ ಸಮಸ್ಯೆಯನ್ನು ಸೃಷ್ಟಿಸಿದೆ. ಈ ಸಮಸ್ಯೆಗೆ ಕಾರಣ ಏನು ಅನ್ನೋದನ್ನು ನಾನು ನಿಮಗೆ ಹೇಳಬಲ್ಲೆ. ಒಂದು, ಮುಖ್ಯಮಂತ್ರಿ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಚಾರದಲ್ಲಿ ಬಹುತೇಕ ಹಲವು ವಿಚಾರಗಳಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲ. ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ಸಲ ನೀವು ಆಯ್ಕೆ ಮಾಡಿದ್ರೆ ಕೊಡಬೇಕು. ದಟ್ ಇಸ್ ವಾಟ್ ಐ ಬಿಲೀವ್. ಇಷ್ಟ ಡೆಮೋಕ್ರಸಿ. ಆದರೆ ಯಾವುದೇ ಡೆಮೊಕ್ರೆಟಿಕ್ ಆದಂಥ ಅಂಶಗಳು ಡೆಮೊಕ್ರೆಟಿಕ್ ಆಗಿ ಯಾವುದೇ ರಾಜಕೀಯ ಪಕ್ಷ, ನಾಟ್ ಓನ್ಲಿ ಕಾಂಗ್ರೆಸ್ BJP ಎಲ್ಲ ಒಳಗಡೆ ಜನತಂತ್ರ ಸುನಿಬಿಟ್ಟಿದೆ. ಆದ್ದರಿಂದ ಇಲ್ಲಿ ನೋಡಿದರೆ ಡಿ ಕೆ ಶಿವಕುಮಾರ್ ಅವರಿಗೆ 3 ರೀತಿಯ ಒತ್ತಡಗಳಿವೆ. ಒಂದು ಸಿದ್ದರಾಮಯ್ಯನವರ ಒತ್ತಡ, ಇನ್ನೊಂದು ದೆಹಲಿ ಹೈಕಮಾಂಡ್ ಒತ್ತಡ, ಮತ್ತೊಂದು ಅವರದ್ದೇ ಆದ ಬಣ ಒಂದಿದೆ ನೋಡಿ ಇವರಿಗೆ. ಆ ಬಣ ಅವರೇ ಸೃಷ್ಟಿ ಮಾಡಿಕೊಂಡಿದ್ದು. ಆ ಬಣದ ಸಮಸ್ಯೆ ಕೂಡ ಇದೆ ಅಂತ. ಸೊ ಆದ್ದರಿಂದ ಅವರು ತಮಗೆ ಬೇಕಾದಂಥವರಿಗೆ ಬೇಕಾದ ಖಾತೆಯನ್ನು ಕೊಡುವ ಸ್ಥಿತಿಯಲ್ಲಿಲ್ಲ. ಒಂದು, ಅವರು ಯಾವ್ಯಾವ ಖಾತೆಗಳನ್ನು ಇಟ್ಕೋತಾರೆ ಅನ್ನೋದು ಭಾಳ ಮುಖ್ಯವಾದ್ದು. ಅವರು ಬಹುಮುಖ್ಯ ಎಲ್ಲ ಮುಖ್ಯಮಂತ್ರಿಗಳು ಗೃಹ ಖಾತೆಯನ್ನು ಬೇರೆಯವ್ರಿಗೆ ಕೊಟ್ಟರು ಕೂಡ ಅವರು ತಮ್ಮ DPARನ ಅವರೇ ಇಟ್ಕೋತಾರೆ. ಯಾಕಂದರೆ ಆಡಳಿತ ಸುಧಾರಣೆ ಸಿಬ್ಬಂದಿ ಎಲ್ಲ ಬರುತ್ತೆ. ಅದರದ್ದು ಇಂಟೆಲಿಜೆನ್ಸನ್ನು ಇಟ್ಕೊಂಡಿರ್ತಾರೆ. ಇಂಟೆಲಿಜೆನ್ಸ್ ಬಹಳ ಮುಖ್ಯವಾದ್ದು. ಸೊ ಅದರಿಂದ ಹಲವು ಖಾತೆಗಳನ್ನ ಇಟ್ಕೋಬೋದು. ಆದರೆ ಡಿ ಕೆ ಅವರು ಏನು ಮಾಡ್ತಾರೆ ಅಂತ ಇನ್ನೊಂದು ಅಂಶ, ಇನ್ನೊಂದು ಸ್ಟೋರಿ ಇದೆ, ಸಣ್ಣದದು. ಅದನ್ನು ನಾನು ನಿಮ್ಗೆ ಹೇಳಬೇಕು. ಅದನ್ನು ಹೇಳದಿದ್ದರೆ ನನ್ನ ಇವತ್ತಿನ ಇದು ಪೂರ್ಣ ಆಗಲ್ಲ. ಅದಕ್ಕಾಗಿ ಒಂದು ವಿರಾಮ ತೊಗೋತೇನೆ. ಒಂದು ಸಣ್ಣ ವಿರಾಮ ತೊಗೊಂಡು ಇನ್ನೊಂದು 2-3 ನಿಮಿಷ ಅಷ್ಟೇ. ಈಗ ಒಂದು ಸಣ್ಣ ವಿರಾಮ.